ಸಿಂಪಲ್ ಸರ್, ಹಿಂದೆನೂ ಗುಡ್ ಬಾಯ್ ಆಗಿದ್ವಿ, ಈಗಲೂ ಗುಡ್ ಬಾಯ್ ಆಗೇ ಇದ್ದೀವಿ. ಬೇಡ ನಾವು ಇಸ್ರೇಲ್ ಆಗ್ಬೇಕು ಅನ್ನೋದು ಸಹಜ ನಿರೀಕ್ಷೆ. ಬಹುಶಃ ಕಡೆ ಪ್ರಶ್ನೆ. ನಮಸ್ಕಾರ ಸರ್. ನಂದೊಂದು ಪ್ರಶ್ನೆ ಏನಂದ್ರೆ, ಇದೊಂದು ದಾಸ್ ಅನ್ನೋ ಒಂದು ಹುಡುಗನ ಒಂದು ಸಾವು ಆಗಿದ್ರಿಂದ ಪ್ರತಿ ಸಮುದಾಯಕ್ಕೆ ಮತ್ಲಬ್ ಈ ಮುಸ್ಲಿಂ ಸಮುದಾಯಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಮತ್ತೇನಂದ್ರೆ ಈ ಮುಸ್ಲಿಮ್ಸ್ ಇಂದಾನೇ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಹಾಗಿಲ್ಲ. ನಿಮ್ಮಲ್ಲಿ ಭೂ ಸೈನ್ಯದಲ್ಲೂ ಇದ್ದಾರೆ, ಜಲ ಸೈನ್ಯದಲ್ಲಿ, ವಾಯು ಸೈನ್ಯದಲ್ಲಿ, ಪ್ರತಿಯೊಂದರಲ್ಲೂ ನಮ್ಮ ಮುಸ್ಲಿಮ್ಸ್ ಅನ್ನೋರು ಇದ್ದಾರೆ. ಅಲ್ಲೆಲ್ಲೂ ನಾವು ಗದ್ದಾರಿಗಳು ತೋರಿಸಿಲ್ಲ. ಮೊನ್ನೆ ರೀಸೆಂಟ್ ಆಗಿ ಒಂದು ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ರು, ಅದು ಕೂಡ ಒಂದು ಮುಸ್ಲಿಮ್ಸ್ ಹೆಣ್ಮಗಳು ಕೂಡ ನಿಂತು ಮಾಡಿರೋದು. ಅಲ್ಲಿ ಯಾರು ಮುಸ್ಲಿಮ್ಸ್ ಇದಾರೆ ಅಂತ ಹೇಳ್ಬಿಟ್ಟು ಯಾರು ನಾವು ಅವರನ್ನ ಮುಸ್ಲಿಮ್ಸ್ ಇದಾರೆ ನಾವು ಅವರನ್ನ ಕಾಪಾಡ್ತೀನಿ ಅಂತ ಈ ಹೆಣ್ಮಗಳಿಗೆ ಹೋಗಿಲ್ಲ. ನಮ್ಮ ದೇಶಕ್ಕಾಗಿನೂ ನಮ್ಮ ಮುಸ್ಲಿಮ್ಸ್ ಅವರು ಜೀವ ತ್ಯಾಗ ಮಾಡಿದ್ದಾರೆ. ಹಾಗಿದ್ದಾಗ ಇವತ್ತಿನ ಮೊದಲಿನ ಸಾರಿ ಪ್ರತಿಯೊಂದು ಇದು ಮುಸ್ಲಿಮ್ಸ್ಗೆ ಟಾರ್ಗೆಟ್ ಆಗಿ ಮಾತಾಡಿಲ್ಲ. ಬೇರೆ ಸಾರಿ ಪ್ರತಿ ಸಾರಿನೂ ಮುಸ್ಲಿಮ್ಸ್ ಇಂದಾನೇ ನಡೀತಿರೋದು ಅಂತಿದ್ದಾರೆ. ಇದರಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಎಲ್ಲರಿಗೂ ಟಾರ್ಗೆಟ್ ಮಾಡೋದು ಸರಿ ಇದೆಯಾ ಸರ್? ಅದರಲ್ಲಿ ಎಲ್ಲಾದ್ರೂ ಗದ್ದಾರಿಗಳು ಮಾಡಿದಾರ ಸೈನ್ಯದಲ್ಲಾದ್ರೂ ಎಂದಾದ್ರೂ? ಎವ್ರಿ ಮುಸ್ಲಿಂ ಇಸ್ ನಾಟ್ ಅ ಕ್ರಿಮಿನಲ್, ಬಟ್ ಎವ್ರಿ ಕ್ರಿಮಿನಲ್ ಇಸ್ ಅ ಮುಸ್ಲಿಂ. ಮುಸ್ಲಿಂ ಸಮುದಾಯನ ಯಾರೂ ಟಾರ್ಗೆಟ್ ಮಾಡಿಲ್ಲ, ಯಾರೂ ಮಾಡಿಲ್ಲ. ನಾವು ಇವತ್ತವತ್ತು ಆ ಮಾತು ಹೇಳಿದ್ವಿ, ಯಾರೂ ಮಾಡಿಲ್ಲ. ನಮ್ಮ ದೇಶದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಹಿಂದೂಸು, ಎಲ್ಲ ಧರ್ಮದವರು ಒಟ್ಟಿಗೆ ಸುಖವಾಗಿ ನಮ್ಮ ದೇಶದ ಸಂವಿಧಾನದ ಪ್ರಕಾರ ಇದ್ದೀವಿ. ಯಾರು ಏನು ಭೇದ ಭಾವ ಇಲ್ಲ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ತಾವು ಅವಾಗ್ಲೇ ಹೇಳಿದ್ರಿ ನಾವು ಸ್ಲೋ ಆಗಿ ನಡೀತಾ ಇದೀವಿ, ವೇಟ್ ಅಂಡ್ ವಾಚ್ ಅಲ್ಲಿ ಇದೀವಿ ಅಂತ. ಆದ್ರೆ ಇದನ್ನ ಮುಂದೆ ಬರುವ ಚುನಾವಣೆಗೆ ನಮ್ಮ ಬೇರೆ ರಾಜ್ಯದಲ್ಲಿ ಏನ್ ಚುನಾವಣೆ ಆಗ್ತಾ ಇದೆ ಅದಕ್ಕೆ ಆ ಪರಿಣಾಮ ಮಾಡಿಕೊಂಡು ಅದರಲ್ಲಿ ಬೆಳೆ ಬೆಳೆಸ್ಕೊಂತ ಕೆಲಸ ಮಾಡ್ತಾ ಇರ್ಬೋದಾ? ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಇಂಥದ್ರಲ್ಲೆಲ್ಲ ನಮ್ಮ ರಾಜಕೀಯ ಧುರೀಣರು ಎಕ್ಸ್ಪರ್ಟ್. ಅವರಿಗೆ ಏನಾದರೂ ಒಂದು ಸಣ್ಣ ವಿಷಯ ಸಿಕ್ಕರೆ ದಟ್ ವಿಲ್ ಬಿಕಮ್ ಎಲೆಕ್ಷನ್ ಪ್ಲಾನ್ ಮಾಡ್ತಾರೆ. ಇದರ ಪರಿಣಾಮನೂ ಆಗಬಹುದು. ಈ ಬಾಂಗ್ಲಾದೇಶ ಹುಟ್ಟಿನಿಂದ ಹಿಡಿದ್ಬಿಟ್ಟು ಈಗಿನ ಪರಿಸ್ಥಿತಿವರೆಗೆ, ಹಾಗೆ ಭಾರತದ ಮೇಲೆ ಆಗ್ತಿರುವ ಪರಿಣಾಮ, ಅದಕ್ಕೆ ಸೊಲ್ಯೂಷನ್ ವರೆಗೂ ಬಹುಶಃ ಇದೊಂದು ಡಿಸ್ಕಷನ್ ಟೆಕ್ಸ್ಟ್ ಬುಕ್ ರೀತಿಯಲ್ಲಿ ಆಯ್ತಾ ಅಂತ ಹೇಳಿ ಯಾರಿಗೆ ಯಾವುದೇ ಪಾಯಿಂಟ್ ನಲ್ಲಿ ಅನುಮಾನ ಇದ್ರೂ ಕೂಡ ಶುರುವಿನಿಂದ ಕೊನೆವರೆಗೂ ಡಿಬೇಟ್ ನೋಡಿದ್ರೆ ಎಲ್ಲದಕ್ಕೂ ಇಬ್ಬರು ಉತ್ತರ ಕೊಟ್ಟಿದ್ದಾರೆ. ಅದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಇಬ್ಬರ ಸಮಯಕ್ಕಾಗಿ, ಹಾಗೆ ನಿಮ್ಮಿಬ್ಬರ ಉತ್ತರಕ್ಕಾಗಿ, ಹಾಗೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಿಂಪಲ್ ಸರ್, ಹಿಂದೆನೂ ಗುಡ್ ಬಾಯ್ ಆಗಿದ್ವಿ, ಈಗಲೂ ಗುಡ್ ಬಾಯ್ ಆಗೇ ಇದ್ದೀವಿ. ಬೇಡ ನಾವು ಇಸ್ರೇಲ್ ಆಗ್ಬೇಕು ಅನ್ನೋದು ಸಹಜ ನಿರೀಕ್ಷೆ. ಬಹುಶಃ ಕಡೆ ಪ್ರಶ್ನೆ. ನಮಸ್ಕಾರ ಸರ್. ನಂದೊಂದು ಪ್ರಶ್ನೆ ಏನಂದ್ರೆ, ಇದೊಂದು ದಾಸ್ ಅನ್ನೋ ಒಂದು ಹುಡುಗನ ಒಂದು ಸಾವು ಆಗಿದ್ರಿಂದ ಪ್ರತಿ ಸಮುದಾಯಕ್ಕೆ ಮತ್ಲಬ್ ಈ ಮುಸ್ಲಿಂ ಸಮುದಾಯಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಮತ್ತೇನಂದ್ರೆ ಈ ಮುಸ್ಲಿಮ್ಸ್ ಇಂದಾನೇ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಹಾಗಿಲ್ಲ. ನಿಮ್ಮಲ್ಲಿ ಭೂ ಸೈನ್ಯದಲ್ಲೂ ಇದ್ದಾರೆ, ಜಲ ಸೈನ್ಯದಲ್ಲಿ, ವಾಯು ಸೈನ್ಯದಲ್ಲಿ, ಪ್ರತಿಯೊಂದರಲ್ಲೂ ನಮ್ಮ ಮುಸ್ಲಿಮ್ಸ್ ಅನ್ನೋರು ಇದ್ದಾರೆ. ಅಲ್ಲೆಲ್ಲೂ ನಾವು ಗದ್ದಾರಿಗಳು ತೋರಿಸಿಲ್ಲ. ಮೊನ್ನೆ ರೀಸೆಂಟ್ ಆಗಿ ಒಂದು ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ರು, ಅದು ಕೂಡ ಒಂದು ಮುಸ್ಲಿಮ್ಸ್ ಹೆಣ್ಮಗಳು ಕೂಡ ನಿಂತು ಮಾಡಿರೋದು. ಅಲ್ಲಿ ಯಾರು ಮುಸ್ಲಿಮ್ಸ್ ಇದಾರೆ ಅಂತ ಹೇಳ್ಬಿಟ್ಟು ಯಾರು ನಾವು ಅವರನ್ನ ಮುಸ್ಲಿಮ್ಸ್ ಇದಾರೆ ನಾವು ಅವರನ್ನ ಕಾಪಾಡ್ತೀನಿ ಅಂತ ಈ ಹೆಣ್ಮಗಳಿಗೆ ಹೋಗಿಲ್ಲ. ನಮ್ಮ ದೇಶಕ್ಕಾಗಿನೂ ನಮ್ಮ ಮುಸ್ಲಿಮ್ಸ್ ಅವರು ಜೀವ ತ್ಯಾಗ ಮಾಡಿದ್ದಾರೆ. ಹಾಗಿದ್ದಾಗ ಇವತ್ತಿನ ಮೊದಲಿನ ಸಾರಿ ಪ್ರತಿಯೊಂದು ಇದು ಮುಸ್ಲಿಮ್ಸ್ಗೆ ಟಾರ್ಗೆಟ್ ಆಗಿ ಮಾತಾಡಿಲ್ಲ. ಬೇರೆ ಸಾರಿ ಪ್ರತಿ ಸಾರಿನೂ ಮುಸ್ಲಿಮ್ಸ್ ಇಂದಾನೇ ನಡೀತಿರೋದು ಅಂತಿದ್ದಾರೆ. ಇದರಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಎಲ್ಲರಿಗೂ ಟಾರ್ಗೆಟ್ ಮಾಡೋದು ಸರಿ ಇದೆಯಾ ಸರ್? ಅದರಲ್ಲಿ ಎಲ್ಲಾದ್ರೂ ಗದ್ದಾರಿಗಳು ಮಾಡಿದಾರ ಸೈನ್ಯದಲ್ಲಾದ್ರೂ ಎಂದಾದ್ರೂ? ಎವ್ರಿ ಮುಸ್ಲಿಂ ಇಸ್ ನಾಟ್ ಅ ಕ್ರಿಮಿನಲ್, ಬಟ್ ಎವ್ರಿ ಕ್ರಿಮಿನಲ್ ಇಸ್ ಅ ಮುಸ್ಲಿಂ. ಮುಸ್ಲಿಂ ಸಮುದಾಯನ ಯಾರೂ ಟಾರ್ಗೆಟ್ ಮಾಡಿಲ್ಲ, ಯಾರೂ ಮಾಡಿಲ್ಲ. ನಾವು ಇವತ್ತವತ್ತು ಆ ಮಾತು ಹೇಳಿದ್ವಿ, ಯಾರೂ ಮಾಡಿಲ್ಲ. ನಮ್ಮ ದೇಶದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಹಿಂದೂಸು, ಎಲ್ಲ ಧರ್ಮದವರು ಒಟ್ಟಿಗೆ ಸುಖವಾಗಿ ನಮ್ಮ ದೇಶದ ಸಂವಿಧಾನದ ಪ್ರಕಾರ ಇದ್ದೀವಿ. ಯಾರು ಏನು ಭೇದ ಭಾವ ಇಲ್ಲ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ತಾವು ಅವಾಗ್ಲೇ ಹೇಳಿದ್ರಿ ನಾವು ಸ್ಲೋ ಆಗಿ ನಡೀತಾ ಇದೀವಿ, ವೇಟ್ ಅಂಡ್ ವಾಚ್ ಅಲ್ಲಿ ಇದೀವಿ ಅಂತ. ಆದ್ರೆ ಇದನ್ನ ಮುಂದೆ ಬರುವ ಚುನಾವಣೆಗೆ ನಮ್ಮ ಬೇರೆ ರಾಜ್ಯದಲ್ಲಿ ಏನ್ ಚುನಾವಣೆ ಆಗ್ತಾ ಇದೆ ಅದಕ್ಕೆ ಆ ಪರಿಣಾಮ ಮಾಡಿಕೊಂಡು ಅದರಲ್ಲಿ ಬೆಳೆ ಬೆಳೆಸ್ಕೊಂತ ಕೆಲಸ ಮಾಡ್ತಾ ಇರ್ಬೋದಾ? ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಇಂಥದ್ರಲ್ಲೆಲ್ಲ ನಮ್ಮ
ರಾಜಕೀಯ ಧುರೀಣರು ಎಕ್ಸ್ಪರ್ಟ್. ಅವರಿಗೆ ಏನಾದರೂ ಒಂದು ಸಣ್ಣ ವಿಷಯ ಸಿಕ್ಕರೆ ದಟ್ ವಿಲ್ ಬಿಕಮ್ ಎಲೆಕ್ಷನ್ ಪ್ಲಾನ್ ಮಾಡ್ತಾರೆ. ಇದರ ಪರಿಣಾಮನೂ ಆಗಬಹುದು. ಈ ಬಾಂಗ್ಲಾದೇಶ ಹುಟ್ಟಿನಿಂದ ಹಿಡಿದ್ಬಿಟ್ಟು ಈಗಿನ ಪರಿಸ್ಥಿತಿವರೆಗೆ ಹಾಗೆ ಭಾರತದ ಮೇಲೆ ಆಗ್ತಿರುವ ಪರಿಣಾಮ ಅದಕ್ಕೆ ಸೊಲ್ಯೂಷನ್ ವರೆಗೂ ಬಹುಶಃ ಇದೊಂದು ಡಿಸ್ಕಷನ್ ಟೆಕ್ಸ್ಟ್ ಬುಕ್ ರೀತಿಯಲ್ಲಿ ಆಯ್ತಾ ಅಂತ ಹೇಳಿ ಯಾರಿಗೆ ಯಾವುದೇ ಪಾಯಿಂಟ್ ನಲ್ಲಿ ಅನುಮಾನ ಇದ್ರೂ ಕೂಡ ಶುರುವಿನಿಂದ ಕೊನೆವರೆಗೂ ಡಿಬೇಟ್ ನೋಡಿದ್ರೆ ಎಲ್ಲದಕ್ಕೂ ಇಬ್ರು ಉತ್ತರ ಕೊಟ್ಟಿದ್ದಾರೆ. ಅದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಇಬ್ಬರ ಸಮಯಕ್ಕಾಗಿ, ಹಾಗೆ ನಿಮ್ಮಿಬ್ಬರ ಉತ್ತರಕ್ಕಾಗಿ, ಹಾಗೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್, ಹಿಂದೆನೂ ಗುಡ್ ಬಾಯ್ ಆಗಿದ್ವಿ, ಈಗಲೂ ಗುಡ್ ಬಾಯ್ ಆಗೇ ಇದ್ದೀವಿ. ಬೇಡ ನಾವು ಇಸ್ರೇಲ್ ಆಗಬೇಕು ಅನ್ನೋದು ಸಹಜ ನಿರೀಕ್ಷೆ. ಬಹುಶಃ ಕಡೆ ಪ್ರಶ್ನೆ. ನಮಸ್ಕಾರ ಸರ್. ನಂದೊಂದು ಪ್ರಶ್ನೆ ಏನಂದ್ರೆ, ಇದೊಂದು ದಾಸ್ ಅನ್ನೋ ಒಂದು ಹುಡುಗನ ಒಂದು ಸಾವು ಆಗಿದ್ರಿಂದ ಪ್ರತಿ ಸಮುದಾಯಕ್ಕೆ ಈ ಮುಸ್ಲಿಂ ಸಮುದಾಯಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಮತ್ತೇನಂದ್ರೆ ಈ ಮುಸ್ಲಿಮ್ಸ್ ಇಂದಾನೇ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಹಾಗಿಲ್ಲ. ನಿಮ್ಮಲ್ಲಿ ಭೂ ಸೈನ್ಯದಲ್ಲೂ ಇದ್ದಾರೆ, ಜಲ ಸೈನ್ಯದಲ್ಲಿ, ವಾಯು ಸೈನ್ಯದಲ್ಲಿ, ಪ್ರತಿಯೊಂದರಲ್ಲೂ ನಮ್ಮ ಮುಸ್ಲಿಮ್ಸ್ ಅನ್ನೋರು ಇದ್ದಾರೆ. ಅಲ್ಲೆಲ್ಲೂ ನಾವು ಗದ್ದಾರಿಗಳು ತೋರಿಸಿಲ್ಲ. ಮೊನ್ನೆ ರೀಸೆಂಟ್ ಆಗಿ ಒಂದು ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ರು, ಅದು ಕೂಡ ಒಂದು ಮುಸ್ಲಿಮ್ಸ್ ಹೆಣ್ಮಗಳು ಕೂಡ ನಿಂತು ಮಾಡಿರೋದು. ಅಲ್ಲಿ ಯಾರು ಮುಸ್ಲಿಮ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾರು ನಾವು ಅವರನ್ನ ಮುಸ್ಲಿಮ್ಸ್ ಇದ್ದಾರೆ ನಾವು ಅವರನ್ನ ಕಾಪಾಡ್ತೀನಿ ಅಂತ ಈ ಹೆಣ್ಮಗಳಿಗೆ ಹೋಗಿಲ್ಲ. ನಮ್ಮ ದೇಶಕ್ಕಾಗಿನೂ ನಮ್ಮ ಮುಸ್ಲಿಮ್ಸ್ ಅವರು ಜೀವ ತ್ಯಾಗ ಮಾಡಿದ್ದಾರೆ. ಹಾಗಿದ್ದಾಗ ಮೊದಲಿನ ಸಾರಿ ಪ್ರತಿಯೊಂದು ಇದು ಮುಸ್ಲಿಮ್ಸ್ಗೆ ಟಾರ್ಗೆಟ್ ಆಗಿ ಮಾತಾಡಿಲ್ಲ. ಬೇರೆ ಸಾರಿ ಪ್ರತಿ ಸಾರಿನೂ ಮುಸ್ಲಿಮ್ಸ್ ಇಂದಾನೇ ನಡೀತಿರೋದು ಅಂತಿದ್ದಾರೆ. ಇದರಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಎಲ್ಲರಿಗೂ ಟಾರ್ಗೆಟ್ ಮಾಡೋದು ಸರಿ ಇದೆಯಾ ಸರ್? ಅದರಲ್ಲಿ ಎಲ್ಲಾದ್ರೂ ಗದ್ದಾರಿಗಳು ಮಾಡಿದಾರ ಸೈನ್ಯದಲ್ಲಾದ್ರೂ ಎಂದಾದ್ರೂ? ಎವ್ರಿ ಮುಸ್ಲಿಂ ಇಸ್ ನಾಟ್ ಎ ಕ್ರಿಮಿನಲ್, ಬಟ್ ಎವ್ರಿ ಕ್ರಿಮಿನಲ್ ಇಸ್ ಅ ಮುಸ್ಲಿಂ. ಮುಸ್ಲಿಂ ಸಮುದಾಯನ ಯಾರೂ ಟಾರ್ಗೆಟ್ ಮಾಡಿಲ್ಲ, ಯಾರೂ ಮಾಡಿಲ್ಲ. ನಾವು ಆ ಮಾತು ಹೇಳಿ ಯಾರೂ ಮಾಡಿಲ್ಲ. ನಮ್ಮ ದೇಶದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಹಿಂದೂಸು ಎಲ್ಲ ಧರ್ಮದವರು ಒಟ್ಟಿಗೆ ಸುಖವಾಗಿ ನಮ್ಮ ದೇಶದ ಸಂವಿಧಾನದ ಪ್ರಕಾರ ಇದ್ದೀವಿ. ಯಾರು ಏನು ಭೇದ ಭಾವ ಇಲ್ಲ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ತಾವು ಅವಾಗ್ಲೇ ಹೇಳಿದ್ರಿ ನಾವು ಸ್ಲೋ ಆಗಿ ನಡೀತಾ ಇದೀವಿ, ವೇಟ್ ಅಂಡ್ ವಾಚ್ ಅಲ್ಲಿ ಇದೀವಿ ಅಂತ. ಆದ್ರೆ ಇದನ್ನ ಮುಂದೆ ಬರುವ ಚುನಾವಣೆಗೆ ನಮ್ಮ ಬೇರೆ ರಾಜ್ಯದಲ್ಲಿ ಏನ್ ಚುನಾವಣೆ ಆಗ್ತಾ ಇದೆ ಅದಕ್ಕೆ ಆ ಪರಿಣಾಮ ಮಾಡಿಕೊಂಡು ಅದರಲ್ಲಿ ಬೆಳೆ ಬೆಳೆಸ್ಕೊಂತ ಕೆಲಸ ಮಾಡ್ತಾ ಇರಬಹುದಾ? ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಇಂಥದ್ರಲ್ಲೆಲ್ಲ ನಮ್ಮ ರಾಜಕೀಯ ಧುರೀಣರು ಎಕ್ಸ್ಪರ್ಟ್. ಅವರಿಗೆ ಏನಾದರೂ ಒಂದು ಸಣ್ಣ ವಿಷಯ ಸಿಕ್ಕರೆ ದಟ್ ವಿಲ್ ಬಿಕಮ್ ಎಲೆಕ್ಷನ್ ಪ್ಲಾನ್ ಮಾಡ್ತಾರೆ. ಇದರ ಪರಿಣಾಮನೂ ಆಗಬಹುದು. ಈ ಬಾಂಗ್ಲಾದೇಶ ಹುಟ್ಟಿನಿಂದ ಹಿಡಿದ್ಬಿಟ್ಟು ಈಗಿನ ಪರಿಸ್ಥಿತಿವರೆಗೆ ಹಾಗೆ ಭಾರತದ ಮೇಲೆ ಆಗ್ತಿರುವ ಪರಿಣಾಮ ಅದಕ್ಕೆ ಸೊಲ್ಯೂಷನ್ ವರೆಗೂ ಬಹುಶಃ ಇದೊಂದು ಡಿಸ್ಕಷನ್ ಟೆಕ್ಸ್ಟ್ ಬುಕ್ ರೀತಿಯಲ್ಲಿ ಆಯ್ತಾ ಅಂತ ಹೇಳಿ ಯಾರಿಗೆ ಯಾವುದೇ ಪಾಯಿಂಟ್ ನಲ್ಲಿ ಅನುಮಾನ ಇದ್ರೂ ಕೂಡ ಶುರುವಿನಿಂದ ಕೊನೆವರೆಗೂ ಡಿಬೇಟ್ ನೋಡಿದ್ರೆ ಎಲ್ಲದಕ್ಕೂ ಇಬ್ರು ಉತ್ತರ ಕೊಟ್ಟಿದ್ದಾರೆ. ಅದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಇಬ್ಬರ ಸಮಯಕ್ಕಾಗಿ, ಹಾಗೆ ನಿಮ್ಮಿಬ್ಬರ ಉತ್ತರಕ್ಕಾಗಿ, ಹಾಗೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು